ಫೈನಲಿ ಆಪಲ್ ಅವರ ಬ್ಯಾಕ್ ಟು ಸ್ಕೂಲ್ ಸೇಲ್ ಈಗ ಆಲ್ರೆಡಿ ಶುರು ಆಗಿದೆ. ಪ್ರತಿ ವರ್ಷ ಆಪಲ್ ಅವರು ಸ್ಪೆಷಲಿ ಸ್ಟೂಡೆಂಟ್ಸ್ ಸಲುವಾಗಿನೇ ಜೂನ್ ತಿಂಗಳಲ್ಲಿ ಈ ಖತರ್ನಾಕ್ ಸೇಲ್ನ ಸ್ಟಾರ್ಟ್ ಮಾಡ್ತಾರೆ. ಎಸ್, ನಾನು ಪ್ರತಿ ವರ್ಷ ಏನಾದರೂ ಆ್ಯಪಲ್ನ ಈ ಸೇಲಲ್ಲಿ ಮಿಸ್ ಮಾಡಿದೆ ಪರ್ಚೇಸ್ ಮಾಡ್ತಿದ್ದೀನಿ. ಬಟ್ ಯಾಕೋ ಈ ಸರ್ತಿ ನಾನು ಏನೂ ಪರ್ಚೇಸ್ ಮಾಡೋ ಮನಸ್ಸಾಗ್ತಿಲ್ಲ. ಇದನ್ನ ವಿಡಿಯೋ ಕೊನೆಗೆ ನಿಮ್ಗೆ ಏನಕ್ಕಂತ ತಿಳಿಸ್ತಿದ್ದೀನಿ. ಸೊ ಒಟ್ಟಾರೆ ಈ ಸೇಲ್ ಎಷ್ಟು ದಿನ ನಡೀತಾ ಇದೆ, ಸೊ ಎಲ್ಲಿವರೆಗೆ ಈ ಆಫರ್ಸ್ಗಳು ನಡೀತಾ ಇದೆ, ಏನೆಲ್ಲ ನಮಗೆ ಫ್ರೀ ಆಕ್ಸೆಸರಿಗಳು ಸಿಗುತ್ತೆ ಮತ್ತು ಯಾವೆಲ್ಲ ಪ್ರಾಡಕ್ಟ್ಸ್ ಮೇಲೆ ಆಫರ್ ನಡೀತಾ ಇದೆ, ಎವನ್ ಆಫ್ಲೈನಲ್ಲಿ ಇದೇ ಸೇಲ್ಗಿಂತ ಜಾಸ್ತಿ ಇನ್ನೂ ಕಮ್ಮಿ ಪ್ರೈಸ್ಗೆ ಸ್ಟೂಡೆಂಟ್ಸ್ಗೆ ಆಫರ್ಸ್ಗಳ ನೋಡೋಕೆ ಸಿಗ್ತಿದೆ ಅಂತೆ. ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ವಿಡಿಯೋ ಕೊನೆಯಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತು ಸ್ಪೆಷಲಿ ಈ ಆಫರ್ಗೆ ನೀವು ಎಲಿಜಿಬಲ್ ಇರಬೇಕಪ್ಪ ಅಂತಂದರೆ ನೀವು ಸ್ಟೂಡೆಂಟ್ ಆಗಿರಲೇಬೇಕಾ ಅಥವಾ ಸ್ಟೂಡೆಂಟ್ ಇಲ್ದಿದ್ರು ಕೂಡ ನಮ್ಮ ಥರ ಏನಾದರೂ ಟ್ರಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಎಸ್ಪೆಷಲಿ ಈ ಯುನಿಡೇಸ್ ಅಂತ ಒಂದು ವೆಬ್ಸೈಟ್ ಇದೆ, ಇಲ್ಲಿ ವೆರಿಫೈಡ್ ಅಕೌಂಟ್ ಬೇಕಾಗುತ್ತೆ. ಸೊ ಇದನ್ನು ಹೇಗೆ ಕ್ರಿಯೇಟ್ ಮಾಡ್ಕೋಬೋದು ಎಲ್ಲ ಇನ್ ಡೀಟೇಲ್ ಆಗಿ ನಿಮಗೆ ವಿಡಿಯೋ ಕೊನೆಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಸೊ ಸ್ಪೆಷಲಿ ನೀವು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬೇಕಪ್ಪ ಅಂತಂದರೆ ಈ ವಿಡಿಯೋನ ಮಿಸ್ ಮಾಡಿದೆ ಪೂರ್ತಿ ನೋಡಲೇಬೇಕು. ಮತ್ತು ಫಾರ್ ದ ಫಸ್ಟ್ ಟೈಮ್ ನೀವು ಒಂದ್ಸಲ ಹೊಸದಾಗಿ ಬಂದಿದ್ದೀರಪ್ಪ ಅಂತಂದರೆ ಈ ರೀತಿಯಾಗಿ ಟೆಕ್ ಟಿಪ್ಸ್ ಆಗಿರಲಿ, ಕೆಲವೊಂದು ಡೀಪ್ ರಿವ್ಯೂಸ್ ಆಗಿರಲಿ, ಅನ್ಬಾಕ್ಸಿಂಗ್ ವಿಡಿಯೋಸ್ಗೆ ನೀವು ಕನ್ನಡ ಟೆಕ್ ಕಮ್ಯುನಿಟಿ ಬೆಳೆಸೋ ಸಲುವಾಗಿ ಡೆಫಿನೆಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಬಹುದು. ಸೊ ಮೊದಲು ನೀವು ಆಫೀಸಲಾಗಿ apple.com ಅಲ್ಲಿ ಹೋಗ್ಬಿಟ್ಟು ಇಂಡಿಯಾ ಕಂಟ್ರಿ ಚೂಸ್ ಮಾಡಿಕೊಂಡು ಈ ಎಜುಕೇಷನ್ ಸ್ಟೋರ್ ಸೆಲೆಕ್ಟ್ ಮಾಡಬೇಕು. ಇದು ಹೇಗೆ ಮಾಡೋದಂತ ಗೊತ್ತಾಗ್ತಿಲ್ಲಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ಇದೇ ಆಫರ್ ಪೇಜ್ ಓಪನ್ ಆಗುತ್ತೆ. ಸೊ ಈ ಆಫರ್ ಪೇಜಲ್ಲಿ ನಿಮಗೆ ಹೋಮ್ ಸ್ಕ್ರೀನಲ್ಲಿ ಈ ರೀತಿ ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಮ್ಯಾಕ್ ಬುಕ್ ಆಗಿರಲಿ, ಐಪ್ಯಾಡು, ಐಫೋನ್ಸು, ಆ್ಯಪಲ್ ವಾಚು ಇದೆಲ್ಲ ಕಾಣಿಸ್ತದೆ. ಇದೆಲ್ಲ ಕೂಡ ನಿಮಗೆ ಆಫರ್ ನೋಡೋಕೆ ಸಿಗುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಎಸ್ಪೆಷಲಿ ಇಲ್ಲಿ ಕೆಳಗಡೆ ನಿಮಗೆ ಆಫರ್ ಎಲಿಜಿಬಲ್ ಅಂತ ಫೀಚರ್ಸ್ಗಳು ಕಾಣಿಸ್ತಾ ಇದೆ. ಒಂದು ಐಪ್ಯಾಡ್ ಏರ್ ಆಗಿರಲಿ, ಮ್ಯಾಕ್ ಬುಕ್ ಏರ್ ಆಗಿರಲಿ, ಮ್ಯಾಕ್ ಬುಕ್ ಪ್ರೋ, ಐಪ್ಯಾಡ್ ಪ್ರೋ, ಐ ಮ್ಯಾಕ್ ಇನ್ನಿತರ ಈ ಡೀಲ್ಸ್ಗಳು ನಿಮಗೆ ಒಳ್ಳೆ ಆಫರ್ಸ್ಗಳು ನೋಡೋಕೆ ಸಿಗ್ತದೆ. ಸೊ ನಿಮಗೆ ಒಂದೊಂದೇ ಡೀಲ್ಸ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೊದಲು ಈ ಐಪ್ಯಾಡ್ ಏರ್ ಅಲ್ಲಿ ನೀವು ಹೋದ್ವಿ ಅಂತಂದ್ರೆ ಇದು ಮುಂಚೆ ನಿಮಗೆ 62,000 ರೂಪಾಯಿ ನೋಡೋಕೆ ಸಿಗ್ತಿತ್ತು. ಬಟ್ ಸದ್ಯಕ್ಕೆ ಸ್ಟೂಡೆಂಟ್ ಆಫರ್ ನಿಮ್ಗೆ ಜಸ್ಟ್ ಇದು 54,900 ರೂಪಾಯಿ ನೋಡೋಕೆ ಸಿಗ್ತದೆ. ವಿತ್ ಇದರೊಂದಿಗೆ ನಿಮಗೆ ಕೆಲವೊಂದು ಫ್ರೀ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಸೊ ಮೊದಲು ನಾನು ಇಲ್ಲಿ ಎಲ್ಲ ಬೇಸ್ ವೇರಿಯಂಟ್ ಚೂಸ್ ಮಾಡ್ತಿದ್ದೀನಿ. 16GB ಎಸ್ ಕಲರು, ಓಕೆ, ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಾಗ ಸೊ ಇಲ್ಲಿ ಮೇಲೆ ನೋಡ್ಕೋಬಹುದು ಕಾಲೇಜ್ ಸ್ಟೂಡೆಂಟ್ ಆಫರ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಫ್ರೀ ಪ್ರಾಡಕ್ಟ್ ಸಿಗ್ತಿದೆ ಆಯ್ತಾ. ಸೊ ಮೊದಲನೇದಾಗಿ ಆಪಲ್ ಪೆನ್ಸಿಲ್ ಪ್ರೋ ಏನಿದೆ ಇದ್ರ ಬೆಲೆ 10,900 ರೂಪಾಯಿ. ಬಟ್ ನಿಮ್ಗೆ ಇದನ್ನ ಫ್ರೀ ಆಗಿ ಕೊಡ್ತಿದ್ದಾರೆ. ಇದು ಬೇಡ ಅಂತಂದ್ರೆ ನಿಮಗೆ 12,900 ರೂಪಾಯಿಗೆ ಈ ಏರ್ಪಾಡ್ಸ್ ಪ್ರೋ 4 ಕೂಡ ಸಿಗ್ತಿದೆ. ಸೊ ಈ ಎರಡನ್ನ ನೀವು ಫ್ರೀ ಆಗಿ ಚೂಸ್ ಮಾಡ್ಕೋಬಹುದು. ಇನ್ನು ಎಕ್ಸ್ಟ್ರಾ ನಿಮ್ಗೆ ಇದಕ್ಕಿಂತ ಪ್ರೋ ಬೇಕಾಗಿತ್ತಪ್ಪ ಅಂದರೆ ಮೇಲೆ ಫಾರ್ ಎಕ್ಸಾಂಪಲ್ ಇವಾಗ 17,900 ರೂಪಾಯಿಗೆ ಏರ್ಪಾಡ್ಸ್ 4 ಇದೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ಇದ್ರ ಬೆಲೆ 18,000 ರೂಪಾಯಿ ಇದೆ. ಸೊ ಇಲ್ಲಿ ನಿಮಗೆ 12,900 ರೂಪಾಯಿದಲ್ಲಿ ಆಫ್ ಆಗಿಬಿಟ್ಟು ಉಳಿದಿರೋ ಅಮೌಂಟ್ನ ನೀವು ಪೇ ಮಾಡಿದ್ರೆ ಇದು ಕೂಡ ನಿಮಗೆ ಎಲಿಜಿಬಲ್ ಈ ಆಫರ್ ನೋಡೋಕೆ ಸಿಗುತ್ತೆ. ಎಸ್, ನಾನು ಇಲ್ಲಿ ಆ್ಯಡ್ ಟು ಬ್ಯಾಗ್ ಮೇಲೆ ಕ್ಲಿಕ್ ಮಾಡಿದೆ, ರಿವ್ಯೂ ದ ಬ್ಯಾಗ್. ಎಸ್, ನೀವು ನೋಡ್ಕೋಬಹುದು ಸ್ಟಿಲ್ ನಾನು ಈ ಪ್ರಾಡಕ್ಟ್ನ ಇಟ್ಕೊಂಡ್ರು ಕೂಡ 54,900 ರೂಪಾಯಿಗೆ ಈ ಐಪ್ಯಾಡ್ ನಿಮಗೆ ನೋಡೋಕೆ ಸಿಗ್ತಿದೆ. ಏನಿದ್ರು ಮ್ಯಾಕ್ ಬುಕ್ ಎಲ್ಲ ಕೊಂಡ್ಕೊಳ್ಳೋ ಪ್ಲಾನ್ ಇದ್ದೀರಪ್ಪ ಅಂತಂದ್ರೆ ಎಸ್ ಇಲ್ಲಿ ಲೇಟೆಸ್ಟ್ ಮ್ಯಾಕ್ ಬುಕ್ ನೋಡ್ಕೋಬಹುದು. ಜಸ್ಟ್ ಇಲ್ಲಿ 89,900 ರೂಪಾಯಿ ನೋಡೋಕೆ ಸಿಗ್ತದೆ. ಸೊ ಮುಂಚೆ ನಿಮಗೆ ಇದು 97,96 ರೂಪಾಯಿ ಏನಿತ್ತು, ಇಲ್ಲಿ ಜಸ್ಟ್ ನಿಮಗೆ 8,000-9,000 ರೂಪಾಯಿ ಆಫ್ ಆಗ್ತಿದೆ. ಸೊ ಇದನ್ನ ಕೂಡ ನಾನು ಬೇಸ್ 16GB ವೇರಿಯಂಟ್ ಎಲ್ಲ ಟಾಪ್ ಅಲ್ಲ ನಾರ್ಮಲ್ ನಾನು ಬೇಸಿಕ್ ಚೂಸ್ ಮಾಡ್ಕೊಂಡಾಗ ಎಸ್ ಇಲ್ಲಿ ಕೂಡ ನೀವು ಕಾಲೇಜ್ ಸ್ಟೂಡೆಂಟ್ ಆಫರ್ ಅಂತ ನೋಡ್ಕೋಬಹುದು. ಇಲ್ಲಿ ನಿಮಗೆ ಏರ್ಪಾಡ್ಸ್ ಪ್ರೋ 17,900 ರೂಪಾಯಿ ಪ್ರಾಡಕ್ಟ್ ಫ್ರೀ ಆಗಿ ಸಿಗ್ತಿದೆ. ಇದನ್ನ ಬಿಟ್ಟು ಅಂದ್ರೆ ಕೆಳಗಡೆ ನಿಮಗೆ ಈ ಮ್ಯಾಜಿಕ್ ಮೌಸು, ಮ್ಯಾಜಿಕ್ ಟ್ರ್ಯಾಕ್ ಪಡೆಯಲ್ಲ 7,000 ನೋಡೋಕೆ ಸಿಗ್ತದೆ. ಸೊ ನಾನಂತೂ ಏರ್ ಪಾಡ್ಸೇ ಚೂಸ್ ಮಾಡ್ಕೊಂಡು 18,000 ರೂಪಾಯಿ ಲಾಭ ತಗೋತಿದೆ. ಇಲ್ಲಿ ಆಡ್ ಟು ಬ್ಯಾಗ್ ರಿವ್ಯೂ ಮೇಲೆ ಕ್ಲಿಕ್ ಮಾಡಿದೆ. ಎಸ್ ನೋಡ್ಕೋಬಹುದು 89,900 ರೂಪಾಯಿ ಸೇಮ್ ಅದೇ ಆಫರ್ ಡೀಲಲ್ಲಿ ನಿಮಗೆ ಇಲ್ಲಿ ಮತ್ತೆ ಪುನಃ 18,000 ರೂಪಾಯಿ ಏರ್ ಪಾಡ್ಸ್ ನಿಮಗೆ ಫ್ರೀ ಆಗಿ ನೋಡೋಕೆ ಸಿಗ್ತದೆ. ಇನ್ನು ನೆಕ್ಸ್ಟ್ ಏನಾದರೂ ಈ ಐ ಮ್ಯಾಕ್ ಎಲ್ಲ ಕೊಂಡ್ಕೊಳ್ಬೇಕಪ್ಪ ಅಂದರೆ ಇಲ್ಲಿ ಕೂಡ ಅದೇ ಥರ ನಿಮಗೆ ಲಾಸ್ಟ್ ಇಯರ್ 1,64,000 ಸಮಥಿಂಗ್ ಏನೋ ಇದರ ಪ್ರೈಸ್ ಎಲ್ಲ ಕೊಟ್ಟಿದ್ರು. ಇವಾಗ ಇದರಲ್ಲಿ ಟಾಪ್ ವೇರಿಯಂಟ್ ನಿಮಗೆ ವಿತ್ ಆಫರ್ನೊಂದಿಗೆ ಕಡಿಮೆ ಬಜೆಟಲ್ಲಿ ನೋಡೋಕೆ ಸಿಗ್ತಾ ಇದೆ. ಸೊ ಇಲ್ಲಿ ಕೂಡ ಅಷ್ಟೇ ನಿಮಗೆ ಫ್ರೀ ಆಫರಲ್ಲಿ ಪುನಃ ಅದೇ ಏರ್ಬಡ್ಸ್ ಪ್ರೋ ಸಿಗ್ತಿದೆ. ಇಲ್ಲಿ ಸ್ವಲ್ಪ ಏನಾದರೂ ಇನ್ನೂ ಎಕ್ಸ್ಪೆನ್ಸಿವ್ ಅಥವಾ 2-3 ಎಕ್ಸೆಸರೀಸ್ನ ಫ್ರೀ ಆಗಿ ಕೊಡ್ಬೋದಿತ್ತು. ಬಟ್ ಸ್ಟಿಲ್ ಅದೇ ಏರ್ಪಾಡ್ಸ್ ಪ್ರೋ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ನೋಡ್ತಾ ಇದ್ವಿ. ಬಟ್ ಸ್ಟಿಲ್ ಇದು ಕೂಡ ಒಂದು ಒಳ್ಳೆ ಡೀಲ್ ಕಾಣಿಸ್ತಿದೆ. ಬಟ್ ಸ್ಟೂಡೆಂಟ್ಸ್ ಮೇ ಬಿ ಇದನ್ನು ಪರ್ಚೇಸ್ ಮಾಡಲ್ಲ ಅಂತ ಅನ್ಕೋತೀನಿ. ಇನ್ನು ನನಗೆ ಈ ಆಫರ್ಸ್ಗಳು ಡೀಲ್ಸ್ಗಳು ಇಂಟ್ರೆಸ್ಟಿಂಗ್ ಏನೋ ಅನಿಸ್ತು. ಬಟ್ ನಾನು ಇಲ್ಲಿ ಸ್ವಲ್ಪ ಸ್ಯಾಡ್ ಇದ್ದಪ್ಪ ಅಂತಂದರೆ ಮ್ಯಾಕ್ ಮಿನಿ ಎಲ್ಲ ಈ ಆಫರ್ ಪ್ರೈಸಲ್ಲಿ ಕೊಟ್ಟಿದ್ರಪ್ಪ ಅಂದರೆ ನಿಜವಾಗ್ಲೂ ಬೆಂಕಿ ಇರ್ತಿದ್ ಗುರು. ನಾನು ಆ ಪ್ರಾಡಕ್ಟ್ಸ್ಗಾಗಿ ವೇಟ್ ಮಾಡ್ತಿದ್ದೆ. ಬಟ್ ಮ್ಯಾಕ್ ಮಿನಿ ಎಲ್ಲ ಆ್ಯಪಲ್ ಆಫರಲ್ಲಿ ಕೊಟ್ಟಿಲ್ಲ. ಇನ್ನು ನೆಕ್ಸ್ಟ್ ಪ್ರೊಸೆಸ್ ಬರುತ್ತೆ, ಬೈ ಮಾಡಿದ ತಕ್ಷಣ ಡೈರೆಕ್ಟ್ಲಿ ಇದೆಲ್ಲ ನಿಮಗೆ ಈ ಯುನಿಡೇಸ್ ಅವರ ಆಫೀಸಿಯಲ್ ವೆಬ್ಸೈಟ್ಗೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಹತ್ರ ಒಂದು ವೆರಿಫೈಡ್ ಅಕೌಂಟ್ ಬೇಕು. ನಿಮ್ಗೆ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದಂತ ನೆಕ್ಸ್ಟ್ ಸ್ವಲ್ಪ ಟೈಮಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಈ ರೀತಿ ನಿಮಗೆ ಒಂದು ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನಿಮ್ಮ ID ಡೀಟೇಲ್ಸ್ಗಳನ್ನ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕ್ಬಿಟ್ಟು ಎಂಟರ್ ಮಾಡಿದ್ರೆ ಸಾಕು, ಇಲ್ಲಿ ಅಕೌಂಟ್ ವೆರಿಫೈ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಪೇಮೆಂಟ್ ಪ್ರೊಸೆಸರ್ ಅಥವಾ ಈ EMI ಆಪ್ಷನ್ ನೀವು ಚೂಸ್ ಮಾಡಿಕೊಂಡು ಇಲ್ಲಿ ಡೈರೆಕ್ಟ್ಲಿ ಬಿಲ್ಲಿಂಗ್ ಮಾಡಿದ್ರೆ ಸಾಕು. ಡೈರೆಕ್ಟ್ಲಿ ನಿಮಗೆ ಈ ಡೆಲಿವರಿ ಡೇಟ್ ಕೂಡ ಶೋಕೇಸ್ ಆಗುತ್ತೆ. ಮತ್ತು ಪ್ಯಾಕೇಜಿಂಗು ಡೆಲಿವರಿ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಪ್ರೀಮಿಯಂ ಕ್ವಾಲಿಟಿ ಒಳ್ಳೆ ಪ್ಯಾಕೇಜಿಂಗ್ ಕೂಡ ಸಿಗುತ್ತೆ ಮತ್ತು ಫಾಸ್ಟ್ ಡೆಲಿವರಿ ಕೂಡ ಆಗುತ್ತೆ. ಮ್ಯಾಕ್ಸ್ ನನಗಂತೂ 5-6 ದಿವಸದಲ್ಲೇ ಡೆಲಿವರಿ ಆಗಿತ್ತು. ಸೊ ಇದನ್ನು ಸ್ವಲ್ಪ ಕೇರ್ಫುಲ್ಲಿ ಅನ್ಬಾಕ್ಸಿಂಗ್ ಕೂಡ ಮಾಡಿ ಸ್ವಲ್ಪ ಕ್ಲಿಪ್ಸ್ಗಳು ಕೂಡ ಇಟ್ಕೊಳ್ಳಿ. ಈ ರೀತಿ ಏನೂ ಇಶ್ಯೂ ಆಗಲ್ಲ. ಬಟ್ ಸ್ಟಿಲ್ ನೀವು ಸ್ಟೂಡೆಂಟ್ ಆಗಿದ್ದೀರ ಅಂದರೆ ಸ್ವಲ್ಪ
ಕಾಳಜಿ ವಹಿಸಲೇಬೇಕು. ಇನ್ನೊಂದು ವಿಷಯನೂ ತುಂಬ ಜನ ಕನ್ಫ್ಯೂಸ್ ಆಗಿರ್ಬೋದು, ಮತ್ತು ಈ ಕ್ವಶನ್ ನಿಮ್ಗೆ ಇರ್ಬೋದು ಕೂಡ, ನಾನು ಸ್ಟೂಡೆಂಟ್ ಇಲ್ಲ ಬಟ್ ನಾನು ಹೇಗೆ ಪರ್ಚೇಸ್ ಮಾಡಿದೆ, ಮತ್ತು ನೀವು ಸ್ಟೂಡೆಂಟ್ ಇಲ್ಲ ನೀವು ಹೇಗೆ ಪರ್ಚೇಸ್ ಮಾಡೋದಪ್ಪ ಅಂತ ಕೇಳ್ತಿದ್ರೆ, ಅಂದರೆ ಸಿಂಪಲ್ ಆಗಿದೆ. ನೀವು ಯುನಿಡೇಸ್ ವೆಬ್ಸೈಟಲ್ಲಿ ಬೇರೆ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಇವರ ಸ್ಟೂಡೆಂಟ್ ID ಕಾರ್ಡ್ನ ತೊಗೊಂಡು, ಇದು ಆ್ಯಕ್ಟಿವ್ ಇರಬೇಕಷ್ಟೇ. ಸೊ ಈ ಆ್ಯಕ್ಟಿವ್ ಕಾರ್ಡ್ನಿಂದ ನೀವು ಒಂದು ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ತಿಳಿಸ್ತಾ ಇದ್ದೀನಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ಈ ಅಕೌಂಟಿಂದ ನೀವು ಪುನಃ ನೀವು ಆರ್ಡರ್ ಮಾಡಿದ್ರೆ ಅಂತಂದರೆ ಜಸ್ಟ್ ಅವ್ರ ಹೆಸರು ಮೇಲೆ ಮಾತ್ರ ನಿಮ್ಮ ಪ್ರಾಡಕ್ಟ್ ಆರ್ಡರ್ ಆಗುತ್ತೆ. ಸೊ ಇದೊಂದು ನಿಮಗೆ ವಿಷಯ ತಲೆ ಇರಲಿ. ಬಾಕಿ ಸೇಮ್ ಪ್ರೊಸೆಸ್ ಇರುತ್ತೆ. ಇಲ್ಲಿ ಕೂಡ ನಿಮಗೆ ಆಫರ್ ಡೀಲ್ ಕಮ್ಮಿ ಪ್ರೈಸ್ ಸಿಗ್ತಿದೆ ಅಂದರೆ ಯಾರ ಹೆಸರು ಮೇಲೆ ಬಂದರೆ ಏನು ಪ್ರಾಡಕ್ಟ್ ಸಿಗ್ತಿದೆ. ಇನ್ನು ಈ ಆಫರ್ ಆದರೂ ಎಷ್ಟು ದಿನ ಇದೆ ತಪ್ಪ ಕೇಳಿದ್ರೆ, ಆಫೀಸಿಯಲ್ ಆಗಿ ಈ ಆಫರ್ನ ಹೆಸರು ಈ ರೀತಿ ಆ್ಯಪಲ್ನವ್ರು ಇಟ್ಬಿಟ್ಟಿದ್ದಾರೆ. ಸೊ ಜೂನ್ 17ಗೆ ಈ ಆಫರ್ ಸ್ಟಾರ್ಟ್ ಆದರೆ ಸೆಪ್ಟೆಂಬರ್ 30ನೇ ತಾರೀಕು ತನಕ ಈ ಆಫರ್ ಇದೆ. ಆರಾಮಾಗಿ ಇನ್ನೂ 2-3 ತಿಂಗಳು ಆರಾಮಾಗಿ ಟೈಮ್ ಇದೆ. ನೀವು ಆರಾಮಾಗಿ ಇಲ್ಲಿಂದ ಡೈರೆಕ್ಟ್ಲಿ ಪರ್ಚೇಸ್ ಮಾಡ್ಕೋಬೋದು. ಇನ್ನೊಂದು ಡೀಲ್ ಏನಪ್ಪ ಅಂತಂದರೆ, ಆಫ್ಲೈನ್ ಅಂಗಡಿಗಳಲ್ಲಿ ರೀಸೆಂಟ್ಲಿ ನನ್ನ ಫ್ರೆಂಡ್ ಒಬ್ಬನೇ ಮ್ಯಾಕ್ಬುಕ್ ಏರ್ ಪರ್ಚೇಸ್ ಮಾಡಿದ್ದ. ಅಲ್ಲಿ ಸ್ಟೂಡೆಂಟ್ ಐಡಿನೇ ಯೂಸ್ ಮಾಡ್ಕೊಂಡು ಅವನು ಕೂಡ ಪರ್ಚೇಸ್ ಮಾಡಿದ. ಮತ್ತು ಎಕ್ಸ್ಟ್ರಾ ಅಲ್ಲಿ ಕಾರ್ಡ್ ಆಫರ್ಸ್ ಕೂಡ ಅವೈಲೇಬಲ್ ಆಯ್ತಂತೆ. ಸೊ ಸ್ಪೆಷಲಿ ಇಲ್ಲಿ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಕಾರ್ಡ್ ಹಾಕ್ಬೋದು, ಬಟ್ ಕಾರ್ಡಲ್ಲಿ ಯಾವುದೇ ಡಿಸ್ಕೌಂಟ್ಗಳು ಸಿಗಲ್ಲ. ಸೊ ಡೆಫಿನೆಟ್ಲಿ ಒಂದು ಸರ್ತಿ ಆಫ್ಲೈನ್ ಸ್ಟೋರ್ಸ್ಗಳು ಕೂಡ ವಿಚಾರಿಸಿ ನಿಮ್ಮ ಅಕ್ಕಪಕ್ಕದ ಏರಿಯಾದಲ್ಲಿ. ಸೊ ಏನಾದರೂ ಸ್ಟೂಡೆಂಟ್ ಐಡಿಯಾಸ್ಗಳಾಗಲಿ ಅಥವಾ ಯೂನಿಡೇಸ್ ಥ್ರೂ ಆಗಲಿ ನಿಮಗೆ ಕಾರ್ಡ್ ಆಫರ್ ಸಿಕ್ತಪ್ಪ ಅಂದರೆ ಆನ್ಲೈನ್ಗಿಂತ ಕಮ್ಮಿ ಸಿಗುವಂಥ ಚಾನ್ಸಸ್ಗಳಿದೆ. ಅವನು ಎಕ್ಸಾಕ್ಟ್ಲಿ ಪ್ರೈಸಿಂಗ್ ಡೀಟೇಲ್ಸ್ ಬಗ್ಗೆ ನಾನು ಕೊಟ್ಟಿಲ್ಲ, ಬಟ್ ಇವನು ಸ್ಟೂಡೆಂಟ್ ID ಥ್ರೂನೇ ಇದನ್ನು ಪರ್ಚೇಸ್ ಮಾಡಿದಾನಂತ. ಇನ್ನು ಕೊನೆಯದಾಗಿ ಯೂನಿಡೇಸ್ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬೋದು, ID ಪಾಸ್ವರ್ಡು ಕಾಲೇಜು ಏನೆಲ್ಲ ತುಂಬ ಕನ್ಫ್ಯೂಷನ್ ಅಂದರೆ, ಸೊ ಸಿಂಪ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಒಂದು ಸರ್ತಿ ಯೂನಿಡೇಸ್ ಅಂತ ಸರ್ಚ್ ಮಾಡಿ, ಮತ್ತು ಇವರ ಆಫೀಷಿಯಲ್ ವೆಬ್ಸೈಟ್ ಹೋಗ್ಬಿಟ್ಟು ಜಸ್ಟ್ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ನೀವೇನಾದರೂ ಈ ಆ್ಯಪಲ್ ವೆಬ್ಸೈಟಲ್ಲಿ ಎಜುಕೇಷನ್ ಸಿಸ್ಟಮ್ ಆ್ಯಪಲ್ ಸ್ಟೋರಲ್ಲಿ ಹೋಗಿದ್ರೆ ನೋಡಿ. ಸೊ ಇಲ್ಲಿ ಪ್ರಾಡಕ್ಟ್ನ ಚೂಸ್ ಮಾಡಿಕೊಂಡು ಬೈ ನೋ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಡೈರೆಕ್ಟ್ಲಿ ಇದೇ ವೆಬ್ಸೈಟ್ಗೆ ಹೋಗುತ್ತೆ. ಸೊ ಈ ಕೆಳಗಡೆ ನಿಮ್ಮ ಹತ್ರ ID ಅಕೌಂಟ್ ವೆರಿಫೈ ಇದೆ ಅಂತಂದರೆ ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಸರ್ತಿ ಲಾಗಿನ್ ಆಗಿ ಈ ಪ್ರೊಸೆಸ್ನ ಫಾಲೋ ಮಾಡಿದ್ರೆ ನೀವು ಡೈರೆಕ್ಟ್ಲಿ ಪರ್ಚೇಸ್ ಮಾಡ್ಕೋಬೋದು. ಇಲ್ಲಾಂದರೆ ಡೈರೆಕ್ಟ್ಲಿ ನಿಮಗೆ ಇಲ್ಲಿ ಈ ರೀತಿಯಾದಂಥ ಒಂದು ಪ್ರೊಸೆಸ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಮೊದಲು ನಿಮಗೆ ಈ ಕಾಲೇಜ್ ಇಮೇಲ್ ID ಇರುತ್ತೆ ನೋಡಿ. ಈ ಕಾಲೇಜ್ ಇಮೇಲ್ IDಯಿಂದ ನೀವು ರಿಜಿಸ್ಟ್ರೇಷನ್ ಆಗಿ ಪಾಸ್ವರ್ಡ್ನ ಹಾಕಿ, ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಕಾಲೇಜ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಕಾಲೇಜಲ್ಲಿ ಯಾವ ಇಯರ್ ಇದ್ದೀರಾ, ಯಾವ ಎಜುಕೇಷನ್ ಸಿಸ್ಟಮಲ್ಲಿದ್ದಾರೆ, ಸೊ ಈ ಎಲ್ಲ ಡೀಟೇಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕಾಲೇಜ್ IDನ ಫ್ರಂಟ್ ಮತ್ತು ಬ್ಯಾಕ್ನ ಕ್ಲೀನಾಗಿ ಪರ್ಫೆಕ್ಟ್ಲಿ ಒಳ್ಳೆ ಕ್ವಾಲಿಟಿ ಫೋಟೋನ ತೆಗೆದು ಅಪ್ಲೋಡ್ ಮಾಡಿ. ಇಲ್ಲಿ ಪ್ರೊಸೆಸ್ ಆದಮೇಲೆ ಈ ಅಕೌಂಟ್ ವೆರಿಫೈ ಆಗುತ್ತೆ. ಸೊ ಒಟ್ಟರಲ್ಲಿ ಆ್ಯಪಲ್ ಹೇಳುತ್ತೆ 48 ಅವರ್ಸ್ನ ಟೈಮ್ ತೊಗೊಳುತ್ತೆ, ಬಟ್ ಕೆಲವೊಂದು ಟೈಮ್ ಇನ್ಸ್ಟೆಂಟ್ಲಿ ರಿಪ್ಲೈ ಬರುತ್ತೆ. ನನಗಂತೂ ಇನ್ಸ್ಟೆಂಟ್ಲಿ ರಿಪ್ಲೈ ಬಂದಿತ್ತು. ನನ್ನ ಅಕೌಂಟ್ ವೆರಿಫೈ ಜಸ್ಟ್ 8 ಅವರ್ಸಲ್ಲಿ ಕೂಡ ಆಗಿತ್ತು. ಸೊ ನೆಕ್ಸ್ಟ್ ಅದೇ ID ಪಾಸ್ವರ್ಡ್ನ ಹಾಕ್ಬಿಟ್ಟು ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಮಾಡಿದ್ರೆ ಆಯಿತು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋಲಿ ಕೆಲವೊಂದು ಸ್ಪೆಷಲ್ ನಾಲೆಜ್ ಮತ್ತು ಆಫರ್ ಡೀಲ್ಸ್ಗಳ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸ್ಪೆಷಲಿ ನೀವು ಸ್ಟೂಡೆಂಟ್ ಇದ್ದೀರಾ, ಅಥವಾ ನಿಮಗೆ ಏನಾದರೂ ಇನ್ನೂ ಬೇರೆ ಇನ್ಫಾರ್ಮೇಷನ್ ಬೇಕಾಗಿತ್ತು, ಅಥವಾ ಬೇರೆ ಯಾವುದೇ ಟೆಕ್ ಗ್ಯಾಜೆಟ್ಸ್ ಆಗಿಲ್ಲ, ಅಥವಾ ಏನೋ ಟೆಕ್ ವಿಷಯಗಳ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತಪ್ಪ ಅಂದರೆ ಡೆಫಿನೆಟ್ಲಿ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ನಾನು ಅದರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಇನ್ನಷ್ಟು ನಾಲೆಜ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ತುಂಬ ಯೂಸ್ಫುಲ್ ಇತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾರು ಯೂಸ್ಫುಲ್ ಇದೆ ಅವ್ರಿಗೆ ಶೇರ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ಸಿಗೋಣ ಅಂತೆ ಇನ್ನಷ್ಟು ಇಂಥದ್ದೇ ಖತರ್ನಾಕ್ ವಿಡಿಯೋದೊಂದಿಗೆ. ಅಲ್ಲಿಗೆ ನೆಕ್ಸ್ಟ್ ಒನ್. ನಮಸ್ಕಾರ.